ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಬೆಳಗ್ಗೆ ಟಿಫನ್ ಏನು ಮಾಡ್ಕೊಂಡೆ ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೊಂಡೆ ಅಂತಂದು ನೋಡೋಣ. ಇವತ್ತು ಬೆಳಗ್ಗೆ ಟಿಫನ್ ನಾನು ಇವತ್ತು ಹೆಸರುಕಾಳು ದೋಸೆ ಮಾಡ್ಕೊಂಡಿದ್ದೆ. ಹೆಸರುಕಾಳನ್ನ ನೈಟ್ ನೆನೆಯಿಟ್ಕೊಂಡಿದ್ದೆ. ನಾನು ಒಂದು 8 ತಾಸು ನೆನೆಬೇಕಾದ ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಜಾರಿಗೆ ಹಾಕೊಂಡು ಒಂದು 3 ಹಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ರುಬ್ಕೊಂತೀನಿ. ಈ ಥರ ಆಗಬೇಕು. ಭಾಳ ತೆಳುವಾಗ್ಬಿಡ್ತದೆ. ಸ್ವಲ್ಪ ಮೀಡಿಯಮ್ ಈ ಥರ ದಪ್ಪ ಇರಲಿ. ಭಾಳ ತೆಳುವಾತಂದರೆ ದೋಸೆ ಇರೋದಿಲ್ಲ. ನಂತರ ಸ್ವಲ್ಪ ಉಪ್ಪು ಸೋಡಾ ಹಾಕೊತೀನಿ. ಹಾಕೊಂಡು ಒಂದು 5 ನಿಮಿಷ ನೆನೆಬೇಕಾದ ಹಿಟ್ಟು ನೆನೆಯಿಟ್ಬಿಡ್ತೀನಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಬಿಡಿ. ಒಂದು 5 ನಿಮಿಷ ತೆಗೆದಿಟ್ಬಿಡೋಣ. ನಂತರ ಈ ಕಡೆಗೆ ಶೇಂಗಾ ಚಟ್ನಿ ಮಾಡ್ಕೊಂಡ್ಬಿಡೋಣ. ಶೇಂಗಾ ಹಾಕೊಂಡು ಹುರ್ಕೊಂತೀನಿ. ಸ್ವಲ್ಪ ಹೆಸರುಕಾಳು ದೋಸೆಗೆ ಶೇಂಗಾ ಚಟ್ನಿ ಚೆನ್ನಾಗುತ್ತೆ. 2 ಹಸಿಕಾಯಿ ಅದರಲ್ಲಿ ಹಾಕಿ ಹುರ್ಕೊಂಡು ನಂತರ ಸ್ವಲ್ಪ ಹುಣಸೆ ಹಣ್ಣು, ಕೊಬ್ಬರಿ, ಉಪ್ಪು, ಬೆಳ್ಳುಳ್ಳಿ ಇದಕ್ಕೆ ಹಾಕಿ ಹುರ್ಕೊಂಡ್ಬಿಡೋಣ. ನಂತರ ಈ ಥರ ಒಗ್ಗರಣೆ ಕೊಟ್ಬಿಡೋಣ. ಅದಕ್ಕೆ ಒಗ್ಗರಣೆ ಹಾಕಿ ಅಷ್ಟರಲ್ಲಿ ನಂತರ ಈ ಕಡೆಗೆ ದೋಸೆ ಹಾಕೊಂಡ್ಬಿಡೋಣ. ಈ ಥರ ಇದು ದೋಸೆ ತುಂಬ ತಂಪು. ನಂತರ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ. ರುಚಿಯಾಗಿರುತ್ತೆ. ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿಂದರೆ ಟೇಸ್ಟಾಗಿರುತ್ತೆ ದೋಸೆ. ಟಿಫನ್ ಮಾಡಿಕೊಂಡು ಪಾಪಗೂ ತಿನ್ನಿಸಿ.